ನನ್ನ ಮಿತ್ರರೇ, ನಾನು ನಿಮಗೆ ಇವತ್ತು ಕರ್ನಾಟಕ ಪೊಲೀಸ್ ಅನ್ನುವ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳಿಸಲು ಬಂದಿದ್ದೇನೆ. ಕರ್ನಾಟಕ ಪೊಲೀಸ್ ಅಂದರೆ ನಮ್ಮ ದೇಶದಲ್ಲಿ ಕರ್ತವ್ಯ ನಿಷ್ಠೆಯಲ್ಲಿ ಪ್ರಥಮ ಅನ್ನೋದು ತಮಗೆಲ್ಲರಿಗೂ ತಿಳಿದಿರುವ ಮಾತಾಗಿದೆ. ಈ ನಮ್ಮ ಕರ್ನಾಟಕ ಪೊಲೀಸ್ನಲ್ಲಿ ಸಿವಿಲ್ ಮತ್ತು ರಿಸರ್ವ್ ಅಂತ ಫೋರ್ಸ್ ಇದ್ದು, ಇದರಲ್ಲಿ ಕರ್ನಾಟಕ ರಿಸರ್ವ್ ಪೊಲೀಸ್ ಅಂದರೆ KSRP ಅಂತಾನೂ ಕರೀತಾರೆ. ಕರ್ನಾಟಕ ರಿಸರ್ವ್ ಪೊಲೀಸ್ನಲ್ಲಿ 12 ಬಟಾಲಿಯನ್ ಮತ್ತು ಇದರ ಜೊತೆಯಾಗಿ 2 IRB ಬಟಾಲಿಯನ್ ಕೂಡ ರಾಜ್ಯದಲ್ಲಿ 24 ಗಂಟೆಗಳ ಕರ್ತವ್ಯ ನಿರ್ವಹಿಸುತ್ತಿರುವುದು ನಮ್ಮ ಹೆಮ್ಮೆಯಾಗಿದೆ. ಕರ್ನಾಟಕ ರಿಸರ್ವ್ ಪೊಲೀಸ್ ರಾಜ್ಯದ ಯಾವುದೇ ಮೂಲೆಯಲ್ಲಿ ಗಲಾಟೆ, ದುಂಬಿ, ಸ್ಟ್ರೈಕ್, ಕೊಲೆ, ಕೋಮು ಗಲಭೆಗಳು ಆದಾಗ ಆ ಸ್ಥಳಕ್ಕೆ ಅತಿ ಶೀಘ್ರದಲ್ಲಿ ಹೋಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಅದೇ ರೀತಿಯಾಗಿ ಕರ್ನಾಟಕ ರಿಸರ್ವ್ ಪೊಲೀಸ್ ಯಾವುದೇ ಊರಲ್ಲಿ ಜಾತ್ರೆ, ಗಣೇಶ ಚತುರ್ಥಿ, ನವರಾತ್ರಿ, ಈದ್ ಮಿಲಾದ್, ರಂಜಾನ್, ಬಕ್ರೀದ್, ಕ್ರಿಸ್ಮಸ್ ಮತ್ತು ಎಲ್ಲ ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮದವರ ಹಬ್ಬಗಳಿಗೂ ರಾತ್ರಿ ಹಗಲು ಬಂದೋಬಸ್ತು ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. ಕರ್ನಾಟಕ ರಿಸರ್ವ್ ಪೊಲೀಸ್ನಲ್ಲಿ ಮೊದಲಿನ ಬಸ್ಸುಗಳಿಗೂ ಇವಾಗಿರುವ ಬಸ್ಸುಗಳಿಗೂ ಬಹಳ ಬದಲಾವಣೆ ಆಗಿದೆ ಅನ್ನೋದು ಒಂದು ಖುಷಿ ವಿಚಾರ. ಅದೇ ರೀತಿ ಕರ್ನಾಟಕ ರಿಸರ್ವ್ ಪೊಲೀಸ್ ನಮ್ಮ ರಾಜ್ಯದಲ್ಲದೆ ಹೊರ ರಾಜ್ಯಗಳಲ್ಲೂ ಕರ್ತವ್ಯ ನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಚಾರ. ಹೊರಗಡೆ ರಾಜ್ಯ ಚುನಾವಣೆ ಬಂದೋಬಸ್ತ್ ಮತ್ತು ದೆಹಲಿಯಲ್ಲಿರುವ ನಮ್ಮ 2 ಕರ್ನಾಟಕ ಭವನಗಳ ಬಂದೋಬಸ್ತ್ ಕರ್ತವ್ಯ ಕೂಡ ನಮ್ಮ KSRP ಪೊಲೀಸ್ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ. ಕರ್ನಾಟಕ ರಿಸರ್ವ್ ಪೊಲೀಸ್ ರಾಜ್ಯದಲ್ಲಿ ಶಿಸ್ತು ಕರ್ತವ್ಯ ಪಾಲನೆಯಲ್ಲಿ ತನ್ನದೇ ಆದ ಒಂದು ಬಿರುದು ಹೊಂದಿದೆ. ಯಾವುದೇ ಸಮಯದಲ್ಲೂ ಸದಾ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವುದು ಅಂದರೆ ಅದು KSRP, ಕರ್ನಾಟಕ ರಿಸರ್ವ್ ಪೊಲೀಸ್ ಎಂದು ಹೇಳಲು ಹೆಮ್ಮೆಯಾಗಿದೆ.